ಯಾರಾದರೂ ಸರ್ಕಾರವನ್ನಾಗಲಿ ರಾಜಕೀಯ ನಾಯಕರನ್ನಾಗಲಿ ಪ್ರಶ್ನೆ ಮಾಡಿದರೆ ಫಸ್ಟ್ ಅಣಿಪಟ್ಟಿಗೆ ಏನು ಕಟ್ತಾರೆ? ಹಿಂದೂ ವಿರೋಧಿ ಅಥವಾ ದೇಶದ್ರೋಹಿ ಅಂತಾರೆ. ಅಲ್ರಿ ನಾವು ಪ್ರಶ್ನೆ ಮಾಡಿದ್ರೆ ಅದು ಹೆಂಗ್ರಿ ದೇಶದ್ರೋಹ ಆಗುತ್ತಾ? ಅಲ್ರಿ ಸ್ನೇಹಿತರೆ, ಧರ್ಮ ಅಂದ್ರೆ ಏನ್ರಿ? ಸತ್ಯ, ನ್ಯಾಯ ಮತ್ತು ಮನುಷ್ಯತ್ವ ರೀ. ಎಲ್ಲ ಅನ್ಯಾಯ ನಡೀತಿರುತ್ತೆ ಅದನ್ನು ನಾವು ಕೇಳೋದೊಂದು ಧರ್ಮದ ಒಂದು ಮೂಲ ತತ್ವ ಅದ ರೀ. ಈಗಿನ ಪರಿಸ್ಥಿತಿ ಹೆಂಗೆ ಇದೆ, ರಾಜಕೀಯ ಮತ್ತು ಧಾರ್ಮಿಕ ಎರಡೂ ಒಂದೇ ಮಾಡಿಬಿಟ್ಟಾರೆ. ಈಗ ರಾಜಕೀಯ ನಾಯಕರು ನೋಡ್ರಿ, ಅಂದ್ರೆ ರಾಜಕೀಯ ನಾಯಕ ಯಾರು ತಪ್ಪು ಮಾಡ್ತಿದ್ರೆ ಅವ್ರ ವಿರುದ್ಧ ನಾವು ಪ್ರಶ್ನೆ ಮಾಡಿದ್ರೆ ಅದು ಧರ್ಮಕ್ಕೆ ಮಾಡಿದ ಒಂದು ಅಪಮಾನ ಅಂತ ಅದನ್ನು ಬಿಂಬಿಸಲಾಗ್ತದೆ. ರಾಜಕೀಯ ನಾಯಕರ ಟೆಕ್ನಿಕ್ ನೋಡ್ರಿ ಹೆಂಗಿದೆ, ಅದನ್ನ ಒಂದು ಹೋರಾಟನ ಹತ್ತಿಕ್ಕಲಕ್ಕೆ ಅದೊಂದು ಟೆಕ್ನಿಕ್ ಬಳಸ್ತಾ ಇದ್ದಾರೆ. ಆಲ್ರೆಡಿ ಸ್ವಾಮಿ ವಿವೇಕಾನಂದರಿಗೆ ಏನು ಹೇಳಿದ್ದಾರೆ ಅಲ್ಲಿ ಅಂದರೆ, ಸತ್ಯವನ್ನು ಹೇಳಲು ಹಿಂಜರಿಯುವನು ಅವನು ಅಧರ್ಮಿ ಅಂತ. ನೋಡ್ರಿ, ನಾವು ಇದು ಏನಂದರೆ ದೇಶದ ಹಿತಕ್ಕಾಗಿ, ಸಮಾಜದ ಉನ್ನತಿಗಾಗಿ ಎಲ್ಲಿ ತಪ್ಪು ನಡೀತಿರ್ತದೋ ಎದ್ದು ತೋರಿಸೋದು ದೇಶದ್ರೋಹ ಅಲ್ರಿ. ಇದೇನೋ ಜವಾಬ್ದಾರಿಯುತ ಒಂದು ನಾಗರಿಕನ ಹಕ್ಕು ಇದು. ಅಂದರೆ ಯಾರೋ ಅಡಿಪಟ್ಟಿ ಕಟ್ತಾರೆ ನಿಮ್ಗೆ ದೇಶದ್ರೋಹಿ, ಹಿಂದೂ ವಿರೋಧಿ ಅಂತ. ಅದರಿಂದ ನೀವು ಸತ್ಯವನ್ನು ಮುಚ್ಚಿಡೋಕೆ ಹೋಗಬೇಡಿ. ಆದಷ್ಟು ಏನಂದರೆ ಸತ್ಯದ ಪರ ಇರ್ರಿ ಮತ್ತು ಧೈರ್ಯವಾಗಿ ಮಾತಾಡಿ. ಯಾರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಜೈ ಹಿಂದ್, ಜೈ ಭಾರತ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಕಾಮೆಂಟ್ ಮಾಡಿ, ಹಾಗೆ ಇನ್ನೊಂದು ಹೆಚ್ಚಿನ ವಿಡಿಯೋಗಾಗಿ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ಮೈ ವಿಡಿಯೋಸ್.